ನಮಸ್ತೆ ಸ್ನೇಹಿತರೆ, ಏನಪ್ಪ ಇದು ವಿದ್ಯಾಮಂದಿರ್ ಅಕಾಡೆಮಿ ತೋರಿಸ್ತಾ ಇದ್ದೀನಿ ಅನ್ಕೋತಿದ್ರೆ, ಎಸ್, ತುಂಬ ಜನ ತಂದೆ ತಾಯಿಗಳಿಗೆ ಆಸೆ ಇರುತ್ತೆ ನಮ್ಮ ಮಕ್ಕಳು ತುಂಬ ಚೆನ್ನಾಗಿ ಓದಬೇಕು, ಎಲ್ಲರಿಗಿಂತ ಒಳ್ಳೆ ಮಾರ್ಕ್ಸ್ ತೆಗಿಬೇಕು, ಫಸ್ಟ್ ರ್ಯಾಂಕ್ ಬರಬೇಕು ಅನ್ನೋ ಆಸೆ ಇರುತ್ತೆ. ಬಟ್ ಕೆಲವೊಂದೊಂದು ಮನೆಗಳಲ್ಲಿ ನನ್ನ ಮಕ್ಕಳಿಗೆ ಸೈನ್ಸು ಮ್ಯಾಥ್ಸು ಆಲ್ಮೋಸ್ಟು ಟಫ್ ಇರುತ್ತೆ. ಅವರು ತುಂಬ ಯೋಚನೆ ಮಾಡ್ತಿರ್ತಾರೆ, ಎಲ್ಲಿಗಪ್ಪ ಟ್ಯೂಷನ್ಗೆ ಕಳಿಸೋದು, ಸರ್ಚ್ ಮಾಡ್ತಿರ್ತಾರೆ. ಕೆಲವೊಬ್ಬರಿಗೆ ಗೊತ್ತಿರಲ್ಲ, ಕೆಲವೊಬ್ಬರಿಗೆ ಗೊತ್ತಿದ್ರು ದೂರ ಅನ್ನೋದು ಯೋಚನೆ ಮಾಡ್ತಿದ್ದಾರೆ. ಆ ಟೆನ್ಷನೇ ಬಿಟ್ಬಿಡಿ, ಆರಾಮಾಗಿ ಚಿಕ್ಕಬಿದ್ರಕಲ್ಲಲ್ಲಿರೋ ವಿದ್ಯಾಮಂದಿರ್ ಅಕಾಡೆಮಿಗೆ ಕಣ್ಣು ಮುಚ್ಕೊಂಡು ನಿಮ್ಮ ಮಕ್ಕಳನ್ನ ಟ್ಯೂಷನ್ಗೆ ಸೇರಿಸಿ. ಯಾಕಂದರೆ ಇವರು 12 ವರ್ಷ ಎಕ್ಸ್ಪೀರಿಯನ್ಸ್ ಇದೆ, ಇವ್ರ ಹತ್ರ ಓದಿರೋ ಮಕ್ಕಳು ಇಲ್ಲಿ ತನಕ ಯಾರೂ ಫೇಲೂ ಆಗಿಲ್ಲ, ಮಾರ್ಕ್ಸ್ ಕಮ್ಮಿನೂ ತೆಗ್ದಿಲ್ಲ. ಆ ಒಂದು ಗ್ಯಾರಂಟಿ ನಾನು ಕೊಡ್ತೀನಿ. ನನ್ನ ಐಡಿನಲ್ಲಿ ಇವ್ರದ್ದು ಡೀಟೇಲ್ ಫುಲ್ ನಾನು ಮೆನ್ಷನ್ ಮಾಡಿರ್ತೀನಿ. ಸೊ ನೀವೊಂದ್ಸಲಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇವರು ಬರೀ 10th ಅಂತಲ್ಲ, 7th, 8th, 9th ಎಲ್ಲದಕ್ಕೂ ತೊಗೋತಾರೆ. CBSE ಮತ್ತು ಸ್ಟೇಟ್ ಸಿಲೆಬಸ್ಗೂ ತೊಗೋತಾರೆ. ತುಂಬ ಜನ ಮಕ್ಕಳಿಗೆ ಮ್ಯಾಥ್ಸು ಸೈನ್ಸು ಕಷ್ಟ ಇದ್ದೇ ಇರುತ್ತೆ. ಯಾಕಂದರೆ ನಾನು ಓನ್ ಎಕ್ಸ್ಪೀರಿಯನ್ಸಲ್ಲಿ ಹೇಳ್ತಾ ಇದ್ದೀನಿ. ಸೊ ಇವರು ಫ್ರೆಂಡ್ಲಿಯಾಗಿ ಈಗ ಮಕ್ಕಳನ್ನ ಹೊಡೆಯೋದು ಗದರಿಸೋದು ಆ ಥರ ಎಲ್ಲ ಇಲ್ಲ. ಒಂದು ಫ್ಯಾಮಿಲಿ ಮಕ್ಕಳು ಅವ್ರ ಮಕ್ಕಳನ್ನ ಯಾವ ಥರ ಟ್ರೀಟ್ ಮಾಡ್ತಾರೆ ಅದೇ ಥರ ಟ್ರೀಟ್ ಮಾಡಿ ಒಳ್ಳೆ ವಿದ್ಯಾಭ್ಯಾಸ ಕೊಡ್ತಾರೆ. ಸೊ ಅದ್ರ ಬಗ್ಗೆ ಒಂದು ಮಾತೇ ಇಲ್ಲ. 12 ವರ್ಷದಿಂದ ಒಂದು ಅಕಾಡೆಮಿ ನಡೆಸ್ತಾರೆ ಅಂತಂದರೆ ಅದು ಸುಮ್ಮನೆ ಮಾತಲ್ಲ. ಯಾಕಂತಂದರೆ ಒಂದು ಅಕಾಡೆಮಿ ನಡೆಸಬೇಕು ಅಂತಂದರೆ ಅಲ್ಲಿ ಮಕ್ಕಳು ಬರಬೇಕು ಅಂತಂದರೆ ನಾವು ಅವ್ರನ್ನ ಇಂಪ್ರೂವ್ ಮಾಡಿದ್ರೇ ಒಬ್ಬರಿಂದ ಒಬ್ಬರಿಗೆ ಇದೆಲ್ಲ ಚೈನ್ ಲಿಂಕ್ ಥರ ಇರುತ್ತೆ. ಹೌದು, ಅಲ್ಲಿ ಟ್ಯೂಷನ್ ಮಾಡ್ತಾರೆ ಚೆನ್ನಾಗಿರುತ್ತೆ ಅಂತೇಳಿ. ಸೊ ನನ್ನ ಐಡಿನಲ್ಲಿ ಇವ್ರದ್ದು ಡೀಟೇಲ್ ಕೊಟ್ಟಿರ್ತೀನಿ. ಒಂದ್ಸಲಿ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೂ ಗೊತ್ತಾಗುತ್ತೆ. ಥ್ಯಾಂಕ್ ಯು.